ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಮತ್ತು ಶಾಸಕರಾದ ಸಿಟಿ ರವಿ ಅವರು ದಜ್ಜಿ ಬೀದಿಯಲ್ಲಿ ಮನೆ ಮನೆ ಅಭಿಯಾನಕ್ಕೆ ಚಾಲನೆ ನೀಡಿದರು. ಮಾಜಿ ಶಾಸಕರಾದ ಸಿಟಿ ರವಿ ಅವರು ಮಾತನಾಡಿ, ಈ ಬಾರಿ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಖಚಿತ ಎಂದು ಹೇಳಿದರು. ಈ ಚುನಾವಣೆ ಮಹತ್ವ ನಿಮ್ಮೆಲ್ಲರಿಗೂ ಗೊತ್ತಿದೆ. ಇದು ದೇಶದ ಹಿತದ ದೃಷ್ಟಿಯಲ್ಲಿ ಆಲೋಚನೆ ಮಾಡಿ ಮತ ಹಾಕಬೇಕಾದ ಚುನಾವಣೆ. ಹಿಂದೆ ರಾಜಪ್ರಭುತ್ವ ಇದ್ದಾಗ, ನಿರಂಕುಶ ಆಡಳಿತ ಇದ್ದಾಗ ಸೈನ್ಯ ಬಲದ ಮೇಲೆ ರಾಜ್ಯದ ರಕ್ಷಣೆ ನಡೀತಾ ಇತ್ತು. ಯಾಕೆಂದ್ರೆ ನನ್ನ ಎಲೆಕ್ಷನ್ ನಾವು ನೋಡಿದ್ದೀನಿ. 2,3,4,000 ನಮಗೆ ಈ ಸರಿ ಮುಸಲ್ಮಾನ್ ಏರಿಯಾದಲ್ಲಿ ಓಟು ಕಾಂಗ್ರೆಸ್ಸಿಗೆ ಜಾಸ್ತಿ ಬಂತು. ನಾನು ಯಾಕೆ ಬಂತು ಅಂತ ನೋಡಿದೆ. ಬದುಕಿದ್ದವರು ಓಟ್ ಹಾಕೋದು ಸ್ವಾಭಾವಿಕ. ಈ ಸರಿ ಸತ್ತವರು ಬಂದು ಓಟ್ ಹಾಕಿದ್ರು. ನನಗೆ ಸತ್ತವರೆಲ್ಲ ಬಂದು ಓಟ್ ಹಾಕಿರ್ಬೇಕಾದ್ರೆ ಮೋದಿ ಎಲೆಕ್ಷನ್ ಒಂದು 50 ವರ್ಷದಿಂದ ಸತ್ತವರು ಬಂದು ಓಟ್ ಹಾಕ್ತಾರೆ. ನಾನು ನಿಂತಾಗ 2 ವರ್ಷದಿಂದ 3 ವರ್ಷದಿಂದ ಸತ್ತವರೆಲ್ಲ ಬಂದು ಓಟ್ ಹಾಕಿದ್ದಾರೆ. ಮೋದಿ ಪ್ರಧಾನಮಂತ್ರಿ ಆಗ್ತಾನೆ ಅಂದ್ರೆ ಅದನ್ನ ತಪ್ಪಿಸ್ಬೇಕು ಅಂತ ಹೇಳಿ 50 ವರ್ಷದಿಂದ ಸತ್ತವರು ಬಂದು ಮೋದಿ ವಿರುದ್ಧ ಓಟ್ ಹಾಕ್ತಾರೆ. ನಾವು ಬದುಕಿದವರು ಬಂದು ಓಟ್ ಹಾಕದೇ ಇದ್ರೆ ಬದುಕಿದ್ದು ಸತ್ತಂತೆ. ಅದಕ್ಕೆ ನಾನು ವಿನಂತಿ ಮಾಡೋದಿಷ್ಟೇನೆ, ನಾವು ಬದುಕಿದವರು ಮೋದಿ ಕಾಯೋ ಸೈನಿಕರಾಗಬೇಕು, ದೇಶ ಕಾಯೋ ಸೈನಿಕರಾಗಬೇಕು. ಅದಕ್ಕಾಗಿ 13 ದಿನ ನಿಮ್ಮನ್ನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. 13 ದಿನ ಭಾರತೀಯ ಜನತಾ ಪಾರ್ಟಿಗಾಗಿ, ನರೇಂದ್ರ ಮೋದಿ ಅವರಿಗಾಗಿ, ನಮ್ಮ ಶ್ರೀನಿವಾಸ್ ಪೂಜಾರಿ ಅವರಿಗಾಗಿ ಕೆಲಸ ಮಾಡಬೇಕು ಅನ್ನೋ ನನ್ನ ವಿನಂತಿ ಇದೆ. ಕೆಲಸ ಮಾಡ್ತೀವಿ ಅಂತಿದ್ರೆ ಒಂದ್ಸರಿ ಕೈ ಎತ್ತಿ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಾತನಾಡಿ, ಈ ಬಾರಿ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಗೆಲುವು ಸಾಧಿಸಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸುತ್ತೇವೆ ಎಂದು ಹೇಳಿದ್ದಾರೆ. ಭಾರತ ದೇಶ ಸಂವಿಧಾನದ ಪ್ರಕಾರ ಅಮೆರಿಕದಲ್ಲಾದರೆ ನೇರವಾಗಿ ಅಧ್ಯಕ್ಷರಿಗೆ ನೇರವಾಗಿ ಮತ ಹಾಕ್ತಾರೆ. ಭಾರತದಲ್ಲಿ ನಮ್ಮ ಸಂವಿಧಾನದ ಪ್ರಕಾರ ಚುನಾಯಿತರಾದ 544 ಸಂಸದರು ಬಹುಸಂಖ್ಯಾತರಾಗಿ ಮತ ಹಾಕಿ ಪ್ರಧಾನಿಯನ್ನು ಆಯ್ಕೆ ಮಾಡಿದ್ದಾರೆ. ಆ ಕಾರಣಕ್ಕೆ ಈ ಸಂಸತ್ತರ ಒಂದೊಂದು ಸ್ಥಾನಕ್ಕೂ ಕೂಡ ಹೆಚ್ಚು ಮಹತ್ವ ಮತ್ತು ಜವಾಬ್ದಾರಿ ಬರುತ್ತೆ. ಈ ಹಿನ್ನೆಲೆಯಲ್ಲಿ ನಾವು 400ಕ್ಕೆ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತೇವೆ. ಇದೆಲ್ಲ ಒಂದು ಕ್ರಮಗಳು. ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನನ್ನ ಅಭ್ಯರ್ಥಿಯಾಗಿ ಪಾರ್ಟಿ ಸೂಚನೆ ಕೊಟ್ಟು ನೀವು ನಿಲ್ಲಬೇಕು ಅಂತ ಹೇಳಿದೆ. 32 ವರ್ಷದ ಕೆಳಗೆ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೆ ಬಿಜೆಪಿ. ಆನಂತರ ಬೇರೆ ಬೇರೆ ಹಂತಗಳನ್ನು ದಾಟಿ 4 ಸಾರಿ MLC ಆಗಿದೆ, 3 ಸಾರಿ ಮಂತ್ರಿ ಆಗಿದ್ದೆ. ಈಗ ನಾನು ವಿರೋಧ ಪಕ್ಷ ನಾಯಕನಾಗಿ ಶಾಡೋ CM ಅಂತ ಕರೀತಾರೆ ಘೋಷಣೆ. ನನ್ನ ಜವಾಬ್ದಾರಿ ನಾನು ನಿರ್ವಹಿಸ್ತಾ ಇದ್ದೆ. ಪಾರ್ಟಿಯಿಂದ ಕೇಂದ್ರ ಮತ್ತು ರಾಜ್ಯದ ಸೂಚನೆ ಬಂದು ಈ ಸತಿ ನೀವು ನಿಲ್ಲೇಬೇಕು ಅಂತ ಸೂಚನೆ ಬಂದಿದೆ. ನಾನು ನಾಮಪತ್ರವನ್ನು ಸಲ್ಲಿಸಿದ್ದೆ. ನಾನು ಸಾಮಾನ್ಯ ಜನರ ಬದುಕೆಲ್ಲ ನನಗೆ ಆಗ್ತಾ ಇದೆ. ಸಾಮಾನ್ಯ ಉಸ್ತುವಾರಿ ಮಂತ್ರಿಯಾಗಿ 4 ಜಿಲ್ಲೆಗಳಲ್ಲಿ ಕೆಲಸ ಮಾಡಿದೆ. ಸಾಮಾನ್ಯ ಜನರ ಬದುಕಿನ ಅರ್ಥ ನನಗಿದೆ. ಆ ಕಾರಣಕ್ಕೆ MP ಆಗಿ ಆಯ್ಕೆ ಆದರೆ 2 ಕ್ಷೇತ್ರಗಳ ಸಮಸ್ಯೆ ನಾನು ಗೊತ್ತಿರೋದ್ರಿಂದ ಭಾಳ ಚೆನ್ನಾಗಿ ಕೆಲಸ ಮಾಡ್ತೇನೆ ಅನ್ನುವಂಥ ವಿಶ್ವಾಸ ಬಂದಿದೆ. 26ನೇ ತಾರೀಕಿಗೆ ಎಲ್ಲರೂ ಮತ ಹಾಕುವುದರ ಮೂಲಕ ಮತ್ತು ಮತ ಹಾಕಿಸುವುದರ ಮೂಲಕ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಪಾರ್ಲಿಮೆಂಟಿನಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡಲಿಕ್ಕೆ ನನಗೂ ಕೈ ಎತ್ತಲಿಕ್ಕೆ ಆಶೀರ್ವಾದ ಮಾಡಬೇಕು ಅಂತ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ, ಬಿಜೆಪಿ ಮುಖಂಡರಾದ ಮಧುಕರ್, ನಗರಸಭಾ ಸದಸ್ಯರಾದ ಅನು ಮಧುಕರ್, ಪುಷ್ಪರಾಜ್, ಕೋಟೆ ರಂಗಣ್ಣ ಇನ್ನಿತರ ಮುಖಂಡರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು.